ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ವೀಕ್ಷಕರೇ, ಕಳೆದ 1 ವರ್ಷದಿಂದ ಸಿಎಂ ಇಬ್ರಾಹಿಂ ಅವರು ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರೆ ಅನ್ನುವಂಥ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಇದು ಅಧಿಕೃತವಾಗಿರಲಿಲ್ಲ, ಬಟ್ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಈಗ ಹೊಸ ಪಕ್ಷ ಕೂಡ ಸ್ಥಾಪನೆ ಆಗಿದೆಯಂತೆ. ಆ ಪಕ್ಷದ ಹೆಸರು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ. ಈ ಪಕ್ಷದ ಜೊತೆ ಸಿಎಂ ಇಬ್ರಾಹಿಂ ಅವರು ಗುರುತಿಸ್ಕೊತಾ ಇದ್ದಾರೆ. ಈ ಹೆಸರೇ ಹೇಳ್ತಾ ಇದೆ, ಅಥವಾ ಸಿಎಂ ಇಬ್ರಾಹಿಂ ಅವರು ಗುರುತಿಸಿಕೊಂಡಿರುವಂಥ ಪಾರ್ಟಿ ಹಿನ್ನೆಲೆಯನ್ನು ನೋಡ್ತಾ ಇದ್ದರೆ ಅಲ್ಪಸಂಖ್ಯಾತರನ್ನು ಕೇಂದ್ರೀಕರಿಸಿ ಮಾಡ್ತಾ ಇರುವಂಥ ಪಾರ್ಟಿ ಇದು. ಸೊ ಈ ಪಾರ್ಟಿಯಿಂದ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ, ಈ ಎಲ್ಲದರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮ್ಯಾಟ್ರಿಗೆ ಬರೋದಾದರೆ, ಸಿಎಂ ಇಬ್ರಾಹಿಂ ಜಾತ್ಯತೀತ ನಾಯಕರು. ಜನತಾ ಪಾರ್ಟಿಯಲ್ಲಿದ್ದರು, JDSಗೆ ಬಂದರು, ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ ವಿರುದ್ಧ ಮುನಿಸ್ಕೊಂಡ್ರು, ಮತ್ತೆ JDSಗೆ ಬಂದರು, ರಾಜ್ಯಾಧ್ಯಕ್ಷರಾದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ JDSನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರು. ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು BJP ಒಂದಾದ ಕಾರಣಕ್ಕಾಗಿ ಸಿಎಂ ಇಬ್ರಾಹಿಂ ಅವರು JDSನಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ನಂತರ ಅವರು ಹೊಸ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವ ಮಾತಿತ್ತು. ಎಲ್ಲರೂ ಕೂಡ ಮೇಲ್ನೋಟಕ್ಕೆ ಇಲ್ಲ ವಾಪಸ್ ಗರ್ವಾಪ್ಸಿ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಗರ್ವಾಪ್ಸಿ ಆಗ್ತಾ ಇಲ್ಲ, ಅವರು ಹೊಸ ಪಕ್ಷವನ್ನೇ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದು ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಈಗಾಗಲೇ ಇತ್ತು, ಅದರ ಜೊತೆ ಗುರುತಿಸ್ಕೊತಾ ಇದ್ದಾರೆ. ಸೊ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿ ಮುಂಬರುವಂತಹ ಸ್ಥಳೀಯ ಚುನಾವಣೆಯಲ್ಲಿ, ಮುಖ್ಯವಾಗಿ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದೆ, ಎಲ್ಲ ವಾರ್ಡ್ಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಾ ಇದೆ. ಈ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರನ್ನು ಕೇಂದ್ರೀಕರಿಸಿ ಸ್ಥಾಪನೆ ಆಗಿರುವಂಥ ಈ ಪಾರ್ಟಿ, ಅಥವಾ ಅವರನ್ನೇ ಮತ ಬ್ಯಾಂಕ್ ಆಗಿ ಮಾಡ್ಕೊಂಡಿರುವಂಥ ಈ ಪಾರ್ಟಿ ಸ್ಪರ್ಧೆ ಮಾಡಿದ್ರೆ ನೇರವಾಗಿ ಎಫೆಕ್ಟ್ ಆಗುವಂಥದ್ದು ಅಥವಾ ಪ್ರಭಾವ ಬೀರುವಂಥದ್ದು ಕಾಂಗ್ರೆಸ್ನ ಮೇಲೆ. ಯಾಕೆ ಕಾಂಗ್ರೆಸ್ನ ಮೇಲೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಅಂತ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಾರಣಕ್ಕಾಗಿ ಅಹಿಂದ ಆದರೆ, ಈ ಹಿಂದೆಯಿಂದಲೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕ್ಕೊಂಡು ಬರ್ತಾ ಇದ್ದದ್ದು ಅಲ್ಪಸಂಖ್ಯಾತರು, ಮುಖ್ಯವಾಗಿ ಮುಸ್ಲಿಮರು. ಈಗ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿದ್ದಾರೆ, ಗ್ಯಾರಂಟಿ ಕಾರಣಕ್ಕೋ ಅಥವಾ BJPಯನ್ನು ವಿರೋಧ ಮಾಡಲೇಬೇಕು ಅನ್ನುವ ಕಾರಣಕ್ಕೋ ಒಟ್ಟಾರೆಯಾಗಿ 90% ಮುಸ್ಲಿಮರು ಕಾಂಗ್ರೆಸ್ ಪರವಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರ ಪಾರ್ಟಿ ಏನಾದರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಗೆ ಸಿಎಂ ಇಬ್ರಾಹಿಂ ಅವರ ಈ ಪಾರ್ಟಿ ಸ್ಥಾಪನೆ ಮತ್ತು ಸ್ಪರ್ಧೆ ಏನಿದೆಯಲ್ವಾ, BJPಗೆ ಪ್ಲಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಹೇಗೆ ಪ್ಲಸ್ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕಡೆ ಕಾಂಗ್ರೆಸ್ ಮತ್ತು ಈ ಪಾರ್ಟಿ ಮತ್ತು JDS ಅಂದರೆ ಸಿಎಂ ಇಬ್ರಾಹಿಂ ಅವರ ಪಾರ್ಟಿಯನ್ನು ಮೂರನ್ನು ಒಳಗೊಂಡ್ರೆ ಈ ಮೂರು ಪಕ್ಷಗಳಿಗೂ ಕೂಡ ಅಲ್ಪಸಂಖ್ಯಾತರ ಮತಗಳು ವಿಭಜನೆ ಆಗುತ್ತೆ, ವೋಟ್ ಸ್ಪ್ಲಿಟ್ ಆಗುತ್ತೆ. ವೋಟ್ ಸ್ಪ್ಲಿಟ್ ಆದಂತಹ ಸಂದರ್ಭದಲ್ಲಿ ಈ ವೋಟ್ ಸ್ಪ್ಲಿಟ್ಟಿಂಗ್ BJPಗೆ ಹೆಲ್ಪ್ ಆಗಬಹುದು. BJP ಹಿಂದುತ್ವದ ಹಿನ್ನೆಲೆಯಲ್ಲಿ ರಾಜಕಾರಣ ಮಾಡ್ತಾ ಇದೆ. ಸೊ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಾದರೂ ಸ್ಪ್ಲಿಟ್ ಆದರೆ BJPಗೆ ನೇರವಾಗಿ ಹೆಲ್ಪ್ ಆಗುತ್ತೆ. ಇದರ ಎಕ್ಸಾಂಪಲನ್ನು ಕೊಡೋದಾದರೆ, ಹರಿಯಾಣದಲ್ಲಿ ಏನಾಯಿತು, ಬಿಹಾರದಲ್ಲಿ ಏನಾಯಿತು, ಅದು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆಯಲ್ಲೂ ಕೂಡ ರಿಪೀಟ್ ಆಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇದೆಲ್ಲವೂ ಕೂಡ ಅಂದಾಜುಗಳು ಮತ್ತು ವಿಶ್ಲೇಷಣೆಗಳು. ಆದರೆ ಕರ್ನಾಟಕದ ಇತಿಹಾಸವನ್ನು ಅಥವಾ ರಾಜ್ಯ ರಾಜಕಾರಣದ ಇತಿಹಾಸವನ್ನು ನೋಡಿದ್ರೆ ಸಾಕಷ್ಟು ಸುದೀರ್ಘವಾಗಿ ಈ ಹಿಂದೆಯಿಂದಲೂ ಕೂಡ ರಾಜಕಾರಣದಲ್ಲಿ ಅಥವಾ ರಾಜ್ಯದಲ್ಲಿ ಹೊಸ ಪಕ್ಷಗಳು ಬಂದಿದೆ. ಸಸ್ಟೈನ್ ಆಗಿದ್ದಂಥ ಹೊಸ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು ಯಾವುವು ಅಂದರೆ JDSನ್ನು ಬಿಟ್ಟರೆ ಇನ್ನು ಯಾವ ಪಕ್ಷವೂ ಕೂಡ ಸಸ್ಟೈನ್ ಆಗಿಲ್ಲ. ಬಂಗಾರಪ್ಪನವರಿಂದ ಹಿಡಿದು ಯಡಿಯೂರಪ್ಪನವರೆಗೆ, ಬಂಗಾರಪ್ಪನವರು ಕೂಡ ಹೊಸ ಪಕ್ಷ ಸ್ಥಾಪನೆಗೆ ಮುಂದಾದರೂ ಮಾಸ್ ಲೀಡರ್ ಅಂತ ಹೇಳಿದ್ರು, ಏನಾಯಿತು, ಆಗಲಿಲ್ಲ. ಯಡಿಯೂರಪ್ಪನವರು KJP ಪಕ್ಷವನ್ನು ಕಟ್ಟರು, ಅದಾದ ನಂತರ ಆಗಿದ್ದೇನು, ಮತ್ತೆ ವಿಲೀನ ಆಯಿತು. ಸಿದ್ದರಾಮಯ್ಯನವರು ಕೂಡ ಸ್ವತಃ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತ ಮುಂದಾಗಿ ವಾಪಸ್ ಬಂದರು. ಸೊ ಬಡ ಅಂದರೆ ದೊಡ್ಡ ನಾಯಕರ ಕೈಯಲ್ಲೇ ಆಗದೇ ಇರುವಂತಹ ಕೆಲಸವನ್ನು ಅಥವಾ ಸಾಹಸವನ್ನು ಸಿಎಂ ಇಬ್ರಾಹಿಂ ಅವರು ಮಾಡ್ತಾರಾ? ನಿಮಗೇನು ಅನ್ನಿಸ್ತಾ ಇದೆ? ಸಿಎಂ ಇಬ್ರಾಹಿಂ ಅವರ ಈ ನಡೆ ಅಥವಾ ಈ ಪಕ್ಷದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯಾರಿಗೆ ಪ್ಲಸ್ ಆಗ್ಬೋದು, ಯಾರಿಗೆ ಮೈನಸ್ ಆಗ್ಬೋದು, ಕಮೆಂಟ್ ಮಾಡಿ.